ಸೊ ಮೊದಲನೇದಾಗಿ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರಿ. ಇವತ್ತು ನಾನಿಲ್ಲಿ ಮೈಸೂರಿಗೆ ಬಂದೆ. ಇದಕ್ಕೆ ಮುಂಚೆ ನಿನ್ನೆ ಒಂದು ಮಾಲಲ್ಲಿ, ಮೈಸೂರಲ್ಲಿ ಒಂದು ಮಾಲ್, ಇವಾಗ ನನಗಾದಂತಹ ಒಂದು ಅನುಭವ ಹೇಳ್ತೀನಿ. ಅಲ್ಲಿ ರೆಸ್ಟ್ ರೂಮ್ಗೆ ಹೋದೆ. ಅಲ್ಲಿ ಆ ಅಕ್ಕ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು. ಅವ್ರನ್ನ ಕೇಳಿದೆ, ಎಲ್ಲಕ್ಕ ಇರೋದು ನೀವು ಅಂತ. ಏನು JK ಟೈರ್ಸ್ ಹತ್ರ. ಎಷ್ಟು ದೂರ ಆಗುತ್ತಕ್ಕ ಇಲ್ಲಿಂದ? 2 ಬಸ್ ಹೋಗ್ಬೇಕಾ ಮೇಡಮ್? ಶಕ್ತಿ ಯೋಜನೆಯಿಂದ ಹೆಲ್ಪ್ ಆಗ್ತಿದೆಯಾ ಮೇಡಮ್? ನಮ್ಗೆ ಎಷ್ಟು ಒಳ್ಳೇದಾಗ್ತಿದೆ ಅಂದರೆ, ಇಲ್ಲಿಂದ 10 ರೂಪಾಯಿ ಒಂದು, ಇನ್ನೊಂದು 25 ರೂಪಾಯಿ ಬಸ್ ಟಿಕೆಟು, 35 ರೂಪಾಯಿ ದಿನಕ್ಕೆ ಉಳಿತಾಯ ಆಗ್ತಿದೆ ನಮಗೆ. ಅಲ್ಲಿ ಅಶೋಕ್ ಅವರು ವಿಧಾನಸೌಧದಲ್ಲಿ ಕೂತ್ಕೋಬೋದು ಸರ್. ಇಲ್ಲಿ ಗ್ಯಾರಂಟಿಗಳ ನಿಜವಾದ ಬೆನಿಫಿಷಿಯರಿ ಬಂದು ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು. ಅಶೋಕ್ ಅವ್ರಿಗೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಬನ್ನಿ ಕರ್ನಾಟಕದ ದಾರಿಗಳು ಏನು ರೋಡ್ ಮೇಲೆ ಬಂದುಬಿಟ್ಟು, ನೀವು ಲೀಡರ್ ಅಲ್ವಾ, ಹೆಣ್ಮಕ್ಳನ್ನ ಜೆನ್ಯೂನಾಗಿ ಕೇಳಿ. ಗ್ಯಾರಂಟಿಗಳನ್ನು ವಿರೋಧಿಸೋದು ಸುಲಭ, ಬಟ್ ಆ ಗ್ಯಾರಂಟಿಯಿಂದ ನಮ್ಮ ರಾಜ್ಯದ ಆಗ್ತಿರುವಂತಹ ಕ್ರಾಂತಿ ಇದೆಯಲ್ಲ, ಶಕ್ತಿ ಯೋಜನೆ ನೀವು ಅನ್ಕೋಬೋದು ಸುಮ್ಮನೆ ಬಸ್ಸು ಫ್ರೀ ಮಾಡಿದ್ದಾರೆ ಅಂತ. ಅದರಿಂದ ಹೆಣ್ಣು ಮಕ್ಕಳ ಒಂದು ಸಾಮಾಜಿಕ ಸಬಲೀಕರಣ, ಆರ್ಥಿಕ ಸಬಲೀಕರಣ, ಕಲ್ಚರಲ್, ಎಕನಾಮಿಕ್, ಸೋಷಿಯಲ್, ಪ್ರತಿಯೊಂದು ರೀತಿಯಲ್ಲೂ ಸಾಂಸ್ಕೃತಿಕ ಸಬಲೀಕರಣವೂ ಆಗ್ತಿದೆ. ಹೇಗೆ? ಏನು ಸ್ತ್ರೀ ಶಕ್ತಿ ಗುಂಪುಗಳು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಆ ದೇವ್ರಿಗೆ ಹೋಗ್ತಾರೆ, ಹೋಗಲಿ ಬಿಡಿ, ತಪ್ಪೇನು ಸರ್? ಈ ಮುಂದೆ ಬರೀ ಪುರುಷರು ಹೋಗ್ತಿರ್ಲಿಲ್ವಾ? ಯಾಕೆ? ಅವ್ರ ಜೋಬಲ್ಲಿ ದುಡ್ಡು ಇರ್ತಿತ್ತು, ಫ್ರೆಂಡ್ಸ್ ಜೊತೆ ಹೋಗ್ತಿದ್ರು. ಈಗ ಹೆಣ್ಮಕ್ಳು ಹೋಗ್ತಾರೆ, ತಪ್ಪೇನು? ಒಂದು, ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು, ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಬೆಂಗಳೂರಿಗೆ ಬಂದು ನೋಡಿ ಸರ್. ಅವ್ರು ಹೇಳೋದು, ಮುಂಚೆ 3 ತಿಂಗಳು 6 ತಿಂಗಳಾದರೂ ಅಮ್ಮನ ಮನೆಗೆ ಹೋಗ್ತಿರ್ಲಿಲ್ಲ ಹಳ್ಳಿಗೆ, ಇವತ್ತು ತಿಂಗಳಿಗೆ ಒಂದಿನ ಹೋಗಿ ಬರ್ತೀವಕ್ಕ ಅಂತಾರೆ. ಅದು ನೋಡಿದಾಗ ಖುಷಿ ಆಗುತ್ತೆ. ಅದು ಅವರಿಗೆ ಒಂದು ಸ್ಟ್ರೆಂತ್ ಇದ್ದಂಗೆ.